ಎಸ್, ತುಮಕೂರಿನ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಸಹಾಯಕ ಕಾರ್ಯಪಾಲಕ ಕಚೇರಿಯಲ್ಲಿ ಗುಂಡು ತುಂಡು ಮೋಜು ಮಸ್ತಿ ಪಾರ್ಟಿ. ಎಸ್, ತುಮಕೂರಿನ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಸಹಾಯಕ ಕಾರ್ಯಪಾಲರ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ. ತುರುವೇಕೆರೆ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ಪಾರ್ಟಿ ಮೂಡ್. ಮೇ 31ಕ್ಕೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಎಇಇ ಪ್ರಭಾಕರ್ ನಿವೃತ್ತಿ. ಕೆಲ ಗುತ್ತಿಗೆದಾರರು ಸೇರಿ ಇಲಾಖೆ ಆವರಣದಲ್ಲೇ ಭರ್ಜರಿ ಬಾರೂಟದ ವ್ಯವಸ್ಥೆ. ನಿನ್ನೆ ಮಧ್ಯಾಹ್ನದಿಂದಲೇ ಇಲಾಖೆ ಆವರಣದಲ್ಲಿ ಶಾಮಿಯಾನ ಹಾಕಿಸಿ ಪಾರ್ಟಿ. ತಿಪಟೂರು, ಗುಬ್ಬಿ, ಕುಣಿಗಲ್ಲು ಸೇರಿ ಬೇರೆ ತಾಲೂಕಿನ ಎಇಇಗಳು ಭಾಗಿ. ಕೆಲಸದ ವೇಳೆ ಕಚೇರಿಯಲ್ಲಿ ಇಲ್ಲದೆ ಪಾರ್ಟಿಯಲ್ಲಿ ಭಾಗವಹಿಸಿರುವಂತಹ ಅಧಿಕಾರಿಗಳು. ಇದಾಗಬೇಕಿದು. ಕಾಮನ್ ಸೆನ್ಸ್ ಇರಲ್ಲ, ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇವರ ಮೋಜು ಮಸ್ತಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಸಹಾಯಕ ಕಾರ್ಯಪಾಲಕರ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ ಮಾಡಿದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ನಿಮ್ಮ ತಿಂದು ಕುಡ್ದು ಮೋಜು ಮಸ್ತಿಗೆ ಸರ್ಕಾರದ ಆಸ್ತಿಯೇ ಬೇಕಾ, ಆ ಕಚೇರಿಯೇ ಬೇಕಾ? ತುರುವೇಕೆರೆ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ಪಾರ್ಟಿ ಮೂಡಂತೆ. ನೀವು ತಿನ್ನುವಂತಹ ನಾನ್ ವೆಜ್ಗಳು, ಅಲ್ಲಿ ಮಾಡುವಂತಹ ಉಪದ್ರಗಳು ಬೇಕೇ ಇವೆಲ್ಲ ಅಂತ ಗೊತ್ತಿದೆ ಅಲ್ವಾ? ನಾವು ಹಿಂಗೆ ಮಾಡಬಾರ್ದು ಅನ್ನುವಂಥ ಕಾಮನ್ ಸೆನ್ಸ್ ಇದೆ ಅಲ್ವಾ? ಆದ್ರೂ ಯಾಕೆ ಅದೊಂಥರ ಮಜಾ ಸಿಗುತ್ತಾ? ಏನು ಕತೆ? ಕೆಲಸದ ವೇಳೆಯಲ್ಲಿ ಕಚೇರಿಯಲ್ಲಿ ಇರದೆ ಪಾರ್ಟಿಯನ್ನ ಮಾಡಿದ್ದಾರೆ. ಹಲವಾರು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ತಿಪಟೂರು, ಗುಬ್ಬಿ, ಕುಣಿಗಲ್ ಸೇರಿ ಬೇರೆ ಬೇರೆ ತಾಲೂಕುಗಳ ಎಇಇಗಳು ಕೂಡ ಭಾಗಿಯಾಗಿದ್ದಾರೆ. ಏನು ಇದು ಕಂಬೈನ್ಡ್ ಪಾರ್ಟಿನ ಗ್ರೂಪ್ ಪಾರ್ಟಿ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಮೇ 31ಕ್ಕೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಇಇ ಅವರ ಪ್ರಭಾಕರ್ ಅವರ ನಿವೃತ್ತಿಯಲ್ಲಿ ಪಾರ್ಟಿ ನಿಮ್ದು. ಈಗ ಮಾಡ್ಕೊಳ್ಳೋದಿದ್ರೆ ಪಾರ್ಟಿ ಗಿಟ್ಟಿ ಬೇರೆ ಕಡೆಗೆ ಮಾಡ್ಕೊಳ್ಳಿ. ಸರ್ಕಾರದ ಕಚೇರಿಯ ಮುಂದೆ ಇವೆಲ್ಲ ಬೇಡ. ನೋಡೋದು ಕೂಡ ಸರಿಯಾಗೋದಿಲ್ಲ, ನೋಡ್ಲಿಕ್ಕೂ ಕೂಡ ಅದು ಸರಿಯಲ್ಲ. ಒಳ್ಳೆ ಪೋಸ್ಟಲ್ಲಿ ಇದ್ದೀರಿ, ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಿರಬೇಕಷ್ಟೇ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ತುಮಕೂರು ರಿಪೋರ್ಟರ್ ವಿಜಯ್ ಶಂಕರ್ ನಮ್ಮೊಂದಿಗೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್ ಶಂಕರ್, ಗುಂಡು ತುಂಡು ಪಾರ್ಟಿ ಸಹಾಯಕ ಕಾರ್ಯಪಾಲಕ ಕಚೇರಿಯಲ್ಲಿ ಎಷ್ಟು ಮಟ್ಟಿಗೆ ಸರಿ, ಏನಿದೆ ಮಾಹಿತಿ? ಹೌದು ಕವೆ, ಏನು ಇತ್ತೀಚೆಗೆ ಸರ್ಕಾರಿ ಕಚೇರಿಗಳನ್ನ ಪಾರ್ಟಿ ಹಾಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ದುರದೃಷ್ಟ ಅಂತ ಹೇಳ್ಬೋದು. ಇತ್ತೀಚೆಗೆ ನಡೆದಂತ ತುರುವೇಕೆರೆಯಲ್ಲಿ ನಡೆದಂತ ಲೋಕೋಪಯೋಗಿ ಇಲಾಖೆಯಲ್ಲಿ ಏನು ಅಲ್ಲಿರ್ತಕ್ಕಂಥ ಎಡಬ್ಲ್ಯೂ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಏನು ಪಾರ್ಟಿ ಮಾಡಿರ್ತಾರೆ, ಆ ಪಾರ್ಟಿಗಳಲ್ಲಿ ಗುಂಡು ಮತ್ತೆ ತುಂಡು ಪಾರ್ಟಿಗಳು ಎಲ್ಲ ಜಿಲ್ಲೆಯ ಬಹುತೇಕ ಎಲ್ಲ ಎಡಬ್ಲ್ಯೂಗಳನ್ನ ಕರೆದು ಪಾರ್ಟಿ ಕೊಟ್ಟಿರ್ತಕ್ಕಂಥದ್ದು ಕಾಣ್ಬೋದು ಕವ್ಯ. ಓಕೆ, ಯಾರು ಹೇಳೋರಿರ್ಲಿಲ್ಲ ಕೇಳೋರಿಲ್ವಾ ಅಂತ ಅವ್ರಿಗೆಲ್ಲ? ಇದು ಏನಾಗಿದೆ ಕವ್ಯ, ಇತ್ತೀಚಿನ ದಿನಗಳಲ್ಲಿ ಹೇಳೋರಿದ್ರು ಕೇಳೋರಿದ್ರು ಸಹ ಏನು ಅಧಿಕಾರಿಗಳು ಮೇಲಧಿಕಾರಿಗಳು ಇರ್ತಾರೆ, ಅವ್ರಿಗೂ ಸಹ ಅವ್ರ ಗಮನಕ್ಕೂ ಸಹ ಬರ್ದಂತ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು ಹೇಳ್ಬೋದು. ಸಹಾಯಕ ಏನು ಕಾರ್ಯಪಾಲಕ ಇಂಜಿನಿಯರ್ ಇದ್ರು, ಇದೇ ತಿಂಗಳು 31ನೇ ತಾರೀಕು ಏನು ಅವರು ಬೇರೆ ಕಡೆ ವರ್ಗಾವಣೆ ಆಗ್ತಿದ್ದಾರೆ. ಆ ಪಾರ್ಟಿನೇ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಮೇಲಧಿಕಾರಿಗಳು ಅಲ್ಲಿ ಗೊತ್ತಿದ್ರು ಸಹ, ಇವ್ರಿಗಿಂತ ಮೇಲಧಿಕಾರಿಗಳು ಗೊತ್ತಿದ್ರು ಸಹ ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಣ ಕೂಡ ತೋರ್ತಾ ಇದ್ದಾರೆ ಅಂತ ಹೇಳ್ಬೋದು ಕವ್ಯ. ಇದ್ರ ಬಗ್ಗೆ ದೂರು ದಾಖಲೆ ಆಗಿದೆಯಾ? ಏನು
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಏನು ಎಲ್ಲ ಸಾಮಾನ್ಯವಾಗಿ ಎಲ್ಲ ಸ್ಥಳೀಯ ಮಾಧ್ಯಮಗಳಲ್ಲಿ ಈಗ ಈಗ ನಮ್ಮ ಮಾಧ್ಯಮ ಸೇರ್ದಂತೆ ಸಹ ಕೆಲವು ಮಾಧ್ಯಮಗಳಲ್ಲಿ ಈಗ ಪ್ರಸಾರ ಆಗ್ತಾ ಇರೋದು ನೋಡ್ಬಿಟ್ಟು ಮುಂದೆ ಅವ್ರ ಗಮನಕ್ಕೆ ಏನು ಮೇಲಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ಹೋದ ನಂತರ ಯಾವ ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಅವ್ರ ಮೇಲೆ ಇನ್ನೂ ದೂರು ದಾಖಲಿಲ್ಲ ಅನ್ನೋ ಮಾಹಿತಿ ಇದೆ. ಕಾವ್ಯ, ವಿಜಯಶಂಕರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡ್ತಾ ಇರಬಹುದು, ನೀವು ಕೇಳಿದ್ರಿ ಅಂತ ಅನ್ಕೊಳ್ತೀನಿ. PWD ಇಲಾಖೆಯವರು ಮಾಡಿರುವಂತಹ ಕೆಲಸಕ್ಕೆ ಇನ್ನು ಮುಂದೆ ಅವರ ಮೇಲೆ ಕ್ರಮ ಕೈಗೊಳ್ಳಬಹುದು ಎನ್ನುವಂತಹ ಮಾಹಿತಿ ಈಗ ನಮಗೆ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.